ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಎಲ್ಲ KPCL ಒಂದು ಆಸ್ಪಿರೆಂಟ್ಸ್ಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಎಲ್ಲರೂ ಕಾಯ್ತಾ ಇದ್ದಂತಹ ಒಂದು ಕ್ಯಾಟಗರಿ ವೈಸ್ ಮತ್ತು ಮಾರ್ಕ್ಸ್ ವೈಸ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟನ್ನು KPCL ಅವರು ಬಿಡುಗಡೆ ಮಾಡಿರೋಂಥದ್ದು. ನಿಜವಾಗ್ಲೂ ಇದೊಂದು ತುಂಬ ಅಪ್ರಿಷಿಯೇಟ್ ಥಿಂಗ್ KPCL ಅವ್ರಿಗೆ. ಸೊ ಯಾಕೆಂದರೆ KPCL ಅವ್ರಿಗೆ ನಾವೆಲ್ಲ ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂದರೆ ಅವರ ಎಫರ್ಟ್ಸ್ಗೆ ತುಂಬ ಎಲ್ಲರೂ ಬಯಸಿದ್ದನ್ನು ಕ್ಯಾಟಗರಿ ವೈಸ್ ಬಿಡಬೇಕು ಅಂತ ಬಿಟ್ಟಿದ್ದಾರೆ. ಸೊ ಶುಡ್ ಆಲ್ ಒಂದು ಎಲ್ಲರಿಗೂ KPCL ಒಂದು ಸಂಸ್ಥೆಗೆ ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕಂದರೆ ವಿದ್ಯಾರ್ಥಿ ಒಂದು ಆಸ್ಪಿರೆಂಟ್ಸ್ ಕೋರಿಕೆ ಮೇರೆಗೆ ಎಲ್ಲ ಬಿಟ್ಟಿದ್ದಾರೆ. ಸೊ ಖಂಡಿತ ಇನ್ಮೇಲೆ ಏನಿದ್ರು ಇನ್ನು ಆಸ್ಪಿರೆಂಟ್ಸು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಡೆ ಗಮನ ಕೊಡಬೇಕಾಗ್ತದೆ. ಡಾಕ್ಯುಮೆಂಟ್ಸು ಎಲ್ಲ ವ್ಯಾಲಿಡ್ ಇರಬೇಕು. ಯಾಕೆಂದರೆ ಇನ್ಮೇಲೆ ಎಲ್ಲನೂ ತ್ವರಿತಗತಿ ನಡೀತಾ ಹೋಗುತ್ತೆ. ಎಲ್ಲನೂ ಕ್ಲೀನಾಗಿ ನೀಟಾಗಿ ನಡೀತಾ ಇದೆ ಪ್ರೊಸೆಸ್ಸು. ಸೊ ಎಲ್ಲರೂ ವಿತೌಟ್ ಫೇಲ್ ಡಾಕ್ಯುಮೆಂಟ್ಸ್ನೆಲ್ಲನೂ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ದಿವಸ 27ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನು. ಅಷ್ಟರಲ್ಲಿ ಯಾರ್ಯಾರು ಟಾಪ್ ಸ್ಟೂಡೆಂಟ್ಸ್ ಇರ್ತಾರೋ ಅವರೆಲ್ಲರೂ ಈಗಲೇ ಅಲರ್ಟ್ ಆಗಿ, ಯಾಕೆಂದರೆ ಇದು ನಿಮ್ಮ ಒಂದು ಅಂತಿಮ ಹಂತಕ್ಕೆ ತಲುಪ್ತಾ ಇದ್ದೀರಾ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರೋ. ಮತ್ತು ಇಲ್ಲಿ ಯಾರು ಸೆಲೆಕ್ಟ್ ಆಗಿ ಇಲ್ವೋ ನಾನು ಆವಾಗಲೇ ಓದಿದ ವಿಡಿಯೋಲ್ಲೂ ಹೇಳಿದಿರಿ. ಸೊ ಇಲ್ಲಿ JEE AE ಎರಡಕ್ಕೂ ಸೆಲೆಕ್ಟ್ ಆಗಿರೋರು ಇರ್ತಾರೆ. ಸೊ ಖಂಡಿತ ಈಗ ಕ್ಯಾಟಗರಿ ವೈಸ್ ಮತ್ತು ಮಾರ್ಕ್ಸ್ ವೈಸ್ ನೀಟಾಗಿ ಬಿಟ್ಟಿರೋದ್ರಿಂದ ಯಾರೆಲ್ಲ ಇವ್ರ ಕೆಳಗಡೆ ಇರ್ತಾರೋ ಅವರೆಲ್ಲರೂ ಡಾಕ್ಯುಮೆಂಟ್ಸ್ನ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರಿ. ಸೊ ಡೋಂಟ್ ನೆಗ್ಲೆಕ್ಟ್. ಯಾಕೆಂದರೆ 100% ಇದು ಇನ್ನೂ ಇದೇ ಫೈನಲ್. ಇಟ್ ಇಸ್ ನಾಟ್ ಒಂದು ಸೆಲೆಕ್ಷನ್ ಲಿಸ್ಟ್ ಅಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಅಷ್ಟೇ. ಸೊ ಇದರಲ್ಲಿ ಸುಮಾರು ಜನ AEಗೆ ಹೋಗ್ತಾರೆ, ಕೆಲವು ಜನ JEಲಿರೋರು AE ಆ ಥರ ಆಗುತ್ತೆ. ಸೊ ಆದ್ದರಿಂದ ಇವಾಗೇ ಅಲರ್ಟ್ ಆಗಿ ಯಾರೆಲ್ಲ ಕ್ಯಾಟಗರಿ ವೈಸ್ ನೋಡ್ಕೊಂಡು ನಿಮಗೆ ಗೊತ್ತಾಗ್ಬಿಡುತ್ತೆ ಇವಾಗ ನಾನು ಯಾವ ರ್ಯಾಂಕಲ್ಲಿದ್ದೀನಿ, ನಂಗೆ ಸಿಗುತ್ತಾ ಸಿಗೋದಿಲ್ವ ಅನ್ನೋದು. ಸೊ ಯಾರೆಲ್ಲ ಇವ್ರಿಗೆ ಒಂದು ಕೆಳಗಡೆ ಅದು ಅಕ್ಕಪಕ್ಕ ಇರ್ತಾರೋ ಅವರೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಒಂದು ಇವಾಗಿಂದ ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ಖಂಡಿತ ನಿಮ್ಗೆ ಬರುತ್ತೆ, ಮತ್ತು ಅದು 100% ಬರೋ ಚಾನ್ಸಸ್ ಇದೆ. ಸೊ ಅದರಿಂದ ಎಲ್ಲರಿಗೂ ಕಂಗ್ರಾಟ್ಸ್. ಫೈನಲಿ 2018ರಿಂದ ನಡೀತಾ ಇದ್ದಂಥ ಈ ಪ್ರಕ್ರಿಯೆ ಒಂದು ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ. ಸೊ ಎಲ್ಲ ಒಳ್ಳೆಯ ರೀತಿಯಲ್ಲಿ ತಲುಪ್ತಾ ಇದೆ ಅನ್ನೋದು ಖುಷಿ. ಯಾಕೆಂದರೆ ನೀಟಾಗಿ ಪ್ರೊಸೀಜರ್ ಎಲ್ಲನೂ ಫಾಲೋ ಆಗ್ತಾಯಿದೆ. ಸೊ ಮುಂದೆನೂ ಫಾಲೋ ಅಪ್ ಆಗುತ್ತೆ ಖಂಡಿತ. ಸೊ ಎಲ್ಲರೂ ಕೂಡ 27ನೇ ತಾರೀಕಿಂದ ನಡೆಯುತ್ತೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟು. ಸೊ ತುಂಬ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು KPCL ಆಸ್ಪಿರೆಂಟ್ಸ್ಗೆ. ಸೊ ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚೆಕ್ ಲಿಸ್ಟ್ ಕೂಡ ಒಂದು ಬಿಟ್ಟಿರೋಂಥದ್ದು. ಸೊ ಕಂಪಲ್ಸರಿ ಇದನ್ನು ಕೂಡ ಫಿಲ್ ಮಾಡ್ಕೊಂಡು ಹೋಗಿ. ಚೆಕ್ ಲಿಸ್ಟ್ ನೀವು ನೋಡ್ತಾ ಇದ್ದೀರಾ. ಸೊ ಏನೇನೆಲ್ಲ ಇದೆ ಅಂತೇಳಿ ನಿಮ್ಮ ನೇಮ್ ಇದೆ, ನೇಮು ನೀವು HKನ ನಾನ್ HKನ, ನಿಮ್ಮ ಅಪ್ಲಿಕೇಶನ್ ನಂಬರು, ಮೋರ್ ದೆನ್ ಒಂದು ಪೋಸ್ಟ್ಗೆ ಏನಾದರೂ ಅಪ್ಲೈ ಮಾಡಿದ್ದೀರಾ ಅಂದರೆ ಅದು ಒಂದು ಸೀರಿಯಲ್ ನಂಬರ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ಇದೆ. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಪ್ರೊಡ್ಯೂಸ್ ಮಾಡ್ತಾಯಿದ್ದೀರಾ ಅಂತ ಹೇಳಿ ಅದು ಕೂಡ ಇದೆ. ಮಾಮೂಲಿ ನೀವೆಲ್ಲ ಏನು ಒಂದು ಸುತ್ತೋಲೆಯಲ್ಲಿ ನೋಡಿರ್ತಾರೆ ಅದೇ ಇರುತ್ತೆ. ಹಾಲ್ ಟಿಕೆಟ್, SLC ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ ಅವೆಲ್ಲನೂ. ಸೊ ವಿತೌಟ್ ಫೇಲ್ ಎಲ್ಲನೂ ತೊಗೊಂಡೋಗಿ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ನು ತೊಗೊಂಡೋಗಿ. ಸೊ ಎಲ್ಲರೂ ವಿತೌಟ್ ಫೇಲ್ ಪ್ರಾಪರಾಗಿ ಎಲ್ಲ ವ್ಯಾಲಿಡ್ ಡಾಕ್ಯುಮೆಂಟ್ಸ್ನ ತೊಗೊಂಡು. ಸೊ ಎಲ್ಲರೂ ವಿತೌಟ್ ಫೇಲ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಎಲ್ಲರೂ ಪ್ಲೇಸ್ ಗೊತ್ತಿರ್ಬೋದು ನಿಮಗೆ. ಗೌರ್ಮೆಂಟ್ ರಾಮನಾರಾಯಣ್ ಚಲರಾಮ್ ಕಾಲೇಜ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಆಪೋಸಿಟ್ ಶಕ್ತಿ ಭವನ್ ರೇಸ್ ಕೋರ್ಸ್ ಇರುತ್ತೆ ಬೆಂಗಳೂರು. ಇನ್ನೆಲ್ಲ ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ಸೊ ಏನೇನು ಷರತ್ತುಗಳು ಆಗಿರ್ತಾರೆ, ಯಾವ ಡಾಕ್ಯುಮೆಂಟ್ಸ್ ತರಬೇಕು ಅನ್ನೋದು ಈ ಹಿಂದೆ ಏನಿತ್ತು ಅದೇ ಕೂಡ ಇದಕ್ಕೂ ಕೂಡ ಒಂದು ಅಪ್ಲೈ ಆಗುತ್ತೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಖಂಡಿತ ಎಲ್ಲರಿಗೂ. ಸೊ ಆದಷ್ಟು ಬೇಗ ಆರ್ಡ್ರ್ ಕಾಪೀಸ್ ಕೊಡ್ತಾರೆ, ಯೋಚನೆ ಮಾಡಬೇಡಿ. ಸೊ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಯಾರೆಲ್ಲ ಎಫರ್ಟ್ಸ್ ಹಾಕಿ 3ನೇ ಸತಿ ಎಕ್ಸಾಮ್ ಬರೆದಿದ್ದೀರಾ, ಸೊ ಖಂಡಿತ ಇದರಲ್ಲಿ ಯಾರ್ಯಾರು ಇರ್ತಾರೋ ಅವರು ಖಂಡಿತ ಒಂದು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಧನ್ಯವಾದಗಳು. ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ KPCL ಆಸ್ಪಿರೆಂಟ್ಸ್ ಯಾರು ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.